ಕನ್ನಡ ನಾಮಫಲಕಕ್ಕಾಗಿ ಒತ್ತಾಯಿಸಿ ಸದ್ಯಕ್ಕೆ ರಾಜ್ಯಾದ್ಯಂತ ಕರವೇ ಪ್ರತಿಭಟನೆ ನಡೆಯಿತು. ಈ ಒಂದು ಕರವೇ ನಡೆಸಿದಂಥ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾರಾಯಣಗೌಡರು ಬಂಧನಕ್ಕೊಳಗಾಗಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವಂಥ ಅಶ್ವಿನಿ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡಿಸೋಣ. ಮೇಡಮ್, ಸದ್ಯಕ್ಕೆ ನಾರಾಯಣಗೌಡರವರ ಬಂಧನ ಆಗಿದೆ. ಕರವೆಯ ಹೋರಾಟದ ಹಾದಿಗೆ ಇದೊಂದು ದಿಕ್ಕನ್ನು ಬದಲಿಸಿದೆ ಅಂತ ಹೇಳ್ಬೋದು. ಮುಂದಿನ ಹೋರಾಟ ಹೇಗಿರುತ್ತೆ ಮತ್ತು ಅವರ ಬಂಧನ ಆಗಿದ್ದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಅಲ್ಲ, ಭಯ ಪಡುವಂಥದ್ದೇನೂ ಇಲ್ಲ. ಇಡೀ ರಾಜ್ಯದ ಜನತೆಗೆ ಇದನ್ನೇ ನಾವು ಹೇಳ್ತೀವಿ, ಅಣ್ಣನ ಬಂಧನ ಆಗಿದೆ, ಯಾರೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಮ್ಮ ಕಾರ್ಯಕರ್ತರ ನಾಯಕತ್ವದ ಗುಣಗಳನ್ನು ತುಂಬಿ ಹೊರಗಡೆ ಬಿಟ್ಟಿದ್ದಾರೆ. ನಾವೆಲ್ಲರೂ ಇನ್ನೂ ಇದ್ದೀವಿ, ನಾವು ಕಾರ್ಯಕರ್ತರು ಎಲ್ಲರೂ ಹೊರಗಡೆ ಇನ್ನೂ ಇದ್ದೀವಿ. ಹಾಗಾಗಿ ಅಣ್ಣ ನಮಗೆ ಎಲ್ಲ ಸಿದ್ಧಾಂತಗಳನ್ನು ತಲೆಗೆ ತುಂಬಿಸಿ ನಮ್ಮನ್ನು ಬಿಟ್ಟಿರುವಂಥದ್ದು. ಹೆದರ್ಕೊಳ್ಳುವಂಥ ಪ್ರಮೇಯ ಏನೂ ಇಲ್ಲ. ಅಣ್ಣ ಜೈಲಲ್ಲಿದ್ದಾರೆ, ಬರ್ತಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಹೋರಾಟ ಇದೆಯೋ ಅದು ಮುಂದುವರಿಯುತ್ತೆ. ಎಲ್ಲೋ ಒಂದು ಕಡೆ ನಾರಾಯಣಗೌಡರ ಬಂಧನ ಕರವೇ ಹೋರಾಟವನ್ನು, ಈ ನಾಮಫಲಕದ ಹೋರಾಟಕ್ಕೆ ಒಂದು ಬ್ರೇಕ್ ಹಾಕಿದ ಹಾಗಾಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂತಂದರೆ ನಾನು ಆಗಲೇ ನಿಮಗೆ ಹೇಳಿದಾಗೆ, ನಾವು ಯಾವುದಾದ್ರೂ ಒಂದು ಹೋರಾಟಕ್ಕೆ ಬೀದಿಗೆ ಇಳಿತೀವಿ ಅಂದಾಗ ಎಲ್ಲ ಥರದ ಪ್ರಿಪರೇಷನ್ಗಳನ್ನು ನಾವು ಮಾಡ್ಕೊಂಡಿರ್ತೀವಿ. ನಮ್ಮನ್ನು ಅರ್ಧ ದಾರಿಯಲ್ಲಿ ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ, ಕಲ್ತೂರಾಟ ಮಾಡ್ತಾರೆ, ಬೂಟ್ ಏಟು, ಲಾಠಿ ಏಟು, FIR ಮಾಡಿ ಕೇಸ್ ಹಾಕುವಂಥದ್ದು, ನಾವು ಮಾಡದೇ ಇರೋ ಆರೋಪಗಳನ್ನ ನಮ್ಮ ಮೇಲೆ ಹಾಕುವಂಥದ್ದು, ಕೊನೆಯದಾಗಿ ಏನೂ ಆಗಲಿಲ್ಲ ಅಂತಂದರೆ ನಮ್ಮನ್ನು ಜೈಲಿಗೆ ಕಳಿಸುವಂಥದ್ದು, ಇವೆಲ್ಲವೂ ಅವ್ರು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಅದು ಯಾವುದಕ್ಕೂ ನಾವು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಇದು ಇಲ್ಲಿಗೆ ಖಂಡಿತವಾಗ್ಲೂ ನಿಲ್ಲೋದಿಲ್ಲ. ಈ ನಮ್ಮ ಹೋರಾಟ ನಾವೇನು ಕೈಗೆ ತೊಗೊಂಡಿದ್ದೀವಿ, ಭಾಳ ಶಾಂತಿಯುತವಾಗಿ ನಾವು ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರೆದ್ರೆ ನಮ್ಮ ಮೇಲೆ ಇದೇ ರೀತಿಯಾದಂಥ ಷಡ್ಯಂತ್ರ ಮತ್ತು ಒಂದು ರೀತಿಯಲ್ಲಿ ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರೆ ಇದು ಬೇರೆ ಒಂದು ರೂಪವನ್ನು ಪಡ್ಕೊಳ್ಳುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಷಡ್ಯಂತ್ರ ಅಥವಾ ಹಾದಿ ತಪ್ಪಿಸುವಂಥ ಕೆಲಸಕ್ಕೆ ಇಳಿದ್ರು ಅಂತ ಅನ್ಸುತ್ತಾ? ಯಾರು ಇಳಿದ್ರು ಹಾಗಾದರೆ? ಷಡ್ಯಂತ್ರ ಮಾಡಿದ್ಯಾರು? ಈಗ ಅಣ್ಣ TA ನಾರಾಯಣಗೌಡರನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಸುಮಾರು ಏನಿಲ್ಲ ಅಂತಂದ್ರೆ 1,000 ಕಾರ್ಯಕರ್ತರು ಮತ್ತು ಅಣ್ಣ ಎಲ್ಲರೂ ಕೂಡ ಕಸ್ಟಡಿಗೆ ತೊಗೊಂಡಿರ್ತಾರೆ. ನಾವು ತಡರಾತ್ರಿವರೆಗೂ ಕಾಯ್ತೇವೆ ಅಣ್ಣನನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ. ಆದರೆ ಇವರು 12 ಗಂಟೆವರೆಗೂ ಅಣ್ಣನನ್ನು ಅರೆಸ್ಟ್ ಮಾಡದೇ ಇದ್ದಂಥವ್ರು ಸುಮಾರು 1:30 ರಾತ್ರಿಯಲ್ಲಿ ಏನು ಒಂದು ಇನ್ಫಾರ್ಮೇಷನ್ನೇ ಕೊಡದೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಅಣ್ಣನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಇವರು ಜೇಸಿಗೆ ಕಳಿಸೋದಿಲ್ಲ ಅಥವಾ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡೋದಿಲ್ಲ. ಇಡೀ ರಾತ್ರಿ ಸುಮ್ಮನೆ ಗಾಡೀಲಿ ತಿರುಗಿಸ್ತಾ ಇರ್ತಾರೆ. ನಾವೇನಂತ ಅನ್ಕೋಬೇಕು. ಹಾಗಾಗಿ ಇದು ಷಡ್ಯಂತ್ರ ಅಲ್ಲದೆ ಬೇರೆ ಏನು ಅನ್ನೋದೇ ನಮ್ಮ ಒಂದು ಪ್ರಶ್ನೆ. ಯಾರು ಮಾಡಿದ್ದಾರೆ ಮೇಡಮ್ ಷಡ್ಯಂತ್ರ? ಅಲ್ಲ, ಇದು ಯಾರು ಮಾಡಿದ್ದಾರೆ ಅನ್ನೋದು ಜನರ ಗಮನಕ್ಕೆ ಆಲ್ರೆಡಿ ಬಂದಿರುತ್ತೆ. ಅದನ್ನು ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇವತ್ತು ಜನ ಭಾಳನೇ ಹುಷಾರಾಗಿದ್ದಾರೆ. ಹಾಗಾಗಿ ಅವ್ರು ಎಲ್ರಿಗೂ ಗೊತ್ತಿದೆ ಯಾರು ಮಾಡ್ತಾರೆ. ಯಾಕಂದರೆ ಯಾವುದೇ ಸರ್ಕಾರ ಬಂದರೂ ಯಾರು ನಮ್ಮ ಹೋರಾಟಗಾರ ಪರವಾಗಿ ನಿಂತ್ಕೊಳ್ಳೋದೇ ಇಲ್ಲ. ಆದರೆ ಒಂದು ಮುಖ್ಯವಾಗಿ ಏನು ಅಂದರೆ ಇದ್ರ ಹಿಂದೆ ಭಾಳ ದೊಡ್ಡ ದೊಡ್ಡ ಕೈಗಳಿದೆ. ಬಹುಶಃ ಇವತ್ತು ನಾವು ಒಂದು ಮಾಲ್ ವಿರುದ್ಧ ಈ ಒಂದು ನಾಮಫಲಕದ ಅಭಿಯಾನವನ್ನು ಶುರು ಮಾಡ್ತೀವಿ. ಆ ಮಾಲ್ ಹೆಸರು ಮಾಲ್ ಆಫ್ ಏಷ್ಯಾ. ಆ ಮಾಲ್ ಆಫ್ ಏಷ್ಯಾ ಮಾಲೀಕ ಅಣ್ಣನ ಮೇಲೆ FIR ಅನ್ನು ಮಾಡಿಸ್ತಾರೆ. ಅಂದರೆ ಕನ್ನಡಿಗರು ಇವತ್ತು ಒಂದು ರೀತಿಯಲ್ಲಿ ಪರಕೀಯರಾಗ್ಬಿಟ್ಟಿದ್ದೀವಿ. ನಮ್ಮ ಒಂದು ರಾಜ್ಯದಲ್ಲಿ ನಮ್ಮನ್ನೇ ಹತ್ತಿಕ್ಕುವಂಥ ಕೆಲಸ, ನಾವು ನಾಮಫಲಕ ಯಾಕೆ ಹಾಕಿಲ್ಲ ಅಂದಾಗ ಅಣ್ಣನ ಮೇಲೆ FIR ಅನ್ನು ಮಾಡುವಂಥ ಒಂದು ಕೆಲಸವನ್ನು ಇವತ್ತು ವಲಸಿಗರು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಇದನ್ನು ಹೀಗೇ ನಾವು ಬಿಟ್ಟರೆ ದಬ್ಬಾಳಿಕೆ ಮುಂದುವರಿಯುತ್ತೆ. ಇಲ್ಲಿ ವ್ಯವಹಾರ ಮಾಡೋದಕ್ಕೋಸ್ಕರ, ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ, ದುಡ್ಡು ಮಾಡೋದಕ್ಕೋಸ್ಕರ ನಮ್ಮ ರಾಜ್ಯಕ್ಕೆ ಬರ್ತಾರೆ. ಕೊನೆಗೆ ನಮ್ಮ ಮೇಲೆಯೇ ದಬ್ಬಾಳಿಕೆ ಮಾಡುವಂಥ ಒಂದು ಇದು ಶುರು ಆಗಿದೆ ಈಗ. ಹಾಗಾಗಿ ಯಾರು ಅನ್ನೋದು ಗೊತ್ತಿದೆ. ಓಕೆ, ಎಲ್ಲ ಷಡ್ಯಂತ್ರ ಎಲ್ಲ ಮಾಡಿದ್ರು. ಈಗ ನಮಗೆ ಕಾಡುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಷ್ಟೆಲ್ಲ ಪೀಕ್ ಲೆವೆಲ್ಗೆ ಹೋಗುವಂಥ ಅಗತ್ಯ ಇತ್ತಾ ಅಂತ ಹೇಳಿದ್ರೆ, ಪ್ರತಿಯೊಂದು ಅಂದರೆ ಕನ್ನಡಿಗರೇ ಜೀವನ ಮಾಡಿಸೋದಕ್ಕೆ ಎಷ್ಟೋ ಜನ ಕನ್ನಡಿಗರೇ ಕೆಲಸ ಮಾಡ್ತಿರುವಂಥ ಅಂಗಡಿಗಳ ಮೇಲೆ ಕಲ್ತೂರಾಟ ಮಾಡಿಸಿದ್ರು. ಸಾಕಷ್ಟು ಕಡೆಗಳಲ್ಲಿ ಗ್ಲಾಸ್ಗಳನ್ನು ಹೊಡೆಯಲಾಯಿತು. ಅಂಗಡಿಯ ಬೋರ್ಡ್ಗಳನ್ನು ಮಾತ್ರ ಕಿತ್ತು ಹಾಕಿದ್ದಲ್ಲ. ಎಷ್ಟೋ ಜನರಿಗೆ, ನಿಮ್ಮ ಕರವೇ ಕಾರ್ಯಕರ್ತರಿಗೆ ಎಷ್ಟೋ ಕಡೆಗಳಲ್ಲಿ ಏಟುಗಳಾದವು. ಅಷ್ಟು ಪೀಕ್ ಲೆವೆಲ್ಗೆ ನಮ್ಮ ನಾಮಫಲಕಕ್ಕೋಸ್ಕರ ಅಷ್ಟು ಆ ಪೀಕ್ ಲೆವೆಲ್ಗೆ ಹೋಗುವ ಅಗತ್ಯ ಇತ್ತಾ ಅಂತ? ಅಲ್ಲ, ನಾನು ಈಗಾಗಲೇ ಹೇಳಿದಾಗೆ ನಾವು ಯಾವಾಗಲೂ ಕೂಡ ಭಾಳ ಶಾಂತಿಯುತವಾಗಿ ನಮ್ಮ ಹೋರಾಟಗಳನ್ನ ಪ್ರಾರಂಭ ಮಾಡುವಂಥದ್ದು. ಆದರೆ ಅಲ್ಲಿ ಯಾರ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಯಾಕೆಂದರೆ ಭಾಳಷ್ಟು ಜನ ಸಿವಿಲ್ ಡ್ರೆಸ್ಸಲ್ಲೂ ಅಲ್ಲಿ ಇದ್ದರು. ಯಾರು ಮಾಡಿದ್ದಾರೆ ಅನ್ನೋದು ನಮಗೆ ಬೇಕಲ್ಲ. ನಮ್ಮ ಕಾರ್ಯಕರ್ತರೇ ಮಾಡಿದ್ದಾರೆ ಅಂತ ಆದರೆ ಅದಕ್ಕೆ ಯಾವುದಾದ್ರೂ ಒಂದು ದಾಖಲೆ ಇರಬೇಕು. ನಮ್ಮ ಕಾರ್ಯಕರ್ತರ ಹೆಸರಿನಲ್ಲಿ ಬೇರೆಯವರು ಮಾಡಿರ್ಬೋದು ಗುಂಡಾಗಿರಿ. ಯಾಕೆಂತಂದರೆ ಷಡ್ಯಂತ್ರ ಮಾಡಬೇಕು ಅನ್ನೋ ನಿರ್ಣಯ ಮಾಡಿದಾಗ ಯಾವ ಥರ ಬೇಕಾದರೂ ಷಡ್ಯಂತ್ರ ಮಾಡಬಹುದು. ಹಾಗಾಗಿ ಅಲ್ಲಿ ಯಾರು ನಮ್ಮ ಕಾರ್ಯಕರ್ತರು ಇದ್ದರು ಅಂತ ಹೇಳಿ ನನ್ನ ಗಮನಕ್ಕೆ ಬಂದೇ ಇಲ್ಲ. ಹಾಗಾಗಿ ಅವ್ರು ನಮ್ಮ ಕಾರ್ಯಕರ್ತರು ಅಂತಲೂ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಹಾಗಾದರೆ ಬೆಂಕಿ ಅಥವಾ ಇದು ಕಲ್ಲು ಹೊಡೆದಿದ್ದು ನಿಮ್ಮ ಕರವೇ ಕಾರ್ಯಕರ್ತರು ಅಲ್ಲ ಅಂತ ಹೇಳ್ತೀರಿ? ಅಲ್ಲ, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕಂತಂದರೆ ನಮ್ಮ ಕಾರ್ಯಕರ್ತರು ಯಾವಾಗಲೂ ನಾವು ಹೋರಾಟಗಳನ್ನು ಮಾಡುವಾಗ ಭಾಳ ಶಾಂತಿಯುತವಾಗಿ ನಾವು ಹೋರಾಟಗಳನ್ನ ಮಾಡುವಂಥದ್ದು. ನಾವು ರ್ಯಾಲಿಯನ್ನು ಪ್ರಾರಂಭ ಮಾಡಿದಾಗಲೂ ಕೂಡ ಕಾಲ್ನಡಿಗೆಯಲ್ಲಿ ನಾವು ಗಾಂಧಿನಗರದವರೆಗೂ ಬರಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದು. ನಾವು ಆ ರೀತಿಯಾಗಿ ಅಶಾಂತಿಯಾಗಿ ನಾವು ಮಾಡ್ತೀವಿ ಅಂದಿದ್ರೆ ನಾವು ಅಷ್ಟು ದೂರ ಹೋಗೋ ಅವಶ್ಯಕತೆನೇ ಇಲ್ಲ. ಬೆಂಗಳೂರು ನಗರದಲ್ಲೇ ನಾವು ಹೋರಾಟವನ್ನು ಮಾಡ್ಬೋದಾಗಿತ್ತು. ಹಾಗಾಗಿ ಇದು ಯಾವುದೋ ಷಡ್ಯಂತ್ರ ಅಂತ ಹೇಳಿ ಭಾಳ ನಾನು ತೀವ್ರವಾಗಿ ಇದನ್ನು ಹೇಳೋದಕ್ಕೆ ಬಯಸ್ತೇನೆ. ಅಲ್ಲ, ನಾರಾಯಣಗೌಡರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬೆಂಕಿ ಹಚ್ಚಿ
ಅಥವಾ ಹೊಡೀರಿ ಅಂತಲೇ ಹೇಳ್ತಾರೆ ಅವರನ್ನು ವಶಕ್ಕೆ ಪಡೆದಾಗ ಅಲ್ಲಿ ಆ ಸ್ಥಳದಲ್ಲಿ? ಇಲ್ಲ ಇಲ್ಲ, ನಾನು ಯಾಕೆಂತಂದ್ರೆ ನಾನು ಅವ್ರನ್ನ ಇಲ್ಲ ಯಾಕಂದ್ರೆ ನಾವು ಬಹುಶಃ ರಾತ್ರಿಯಿಂದ ಹಿಡಿದು ಬೆಳಗಿನ ಜಾವ ಅಣ್ಣ ಅರೆಸ್ಟ್ ಆಗಿ ಅವರು ಜೈಲಿಗೆ ಹೋಗೋವರೆಗೂ ಸತತವಾಗಿ ಅಣ್ಣನ ಜೊತೆಯಲ್ಲೇ ನಾವಿದ್ವಿ. ಅವರು ಪ್ರತಿಕ್ರಿಯೆನ ಕೊಡ್ತಾ ಇದ್ರು ಎಲ್ಲ ಮಾಧ್ಯಮಗಳಿಗೂ, ನಾವು ನೋಡಿದ್ದೇವೆ. ಯಾವುದೂ ಆ ಥರದ ಒಂದು ಪ್ರತಿಕ್ರಿಯೆನ ನಾರಾಯಣಗೌಡರು ಕೊಟ್ಟಿಲ್ಲ. ಹಾಗಾದರೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿ. ಆ ಪ್ರತಿಭಟನೆ ನಡೆಯುತ್ತಾ? ಯಾವ ರೀತಿಯಾಗಿ ನಡೆಯುತ್ತೆ? ಶಾಂತಿಯುತವಾಗಿ ಆಗುತ್ತಾ ಅಥವಾ ಅದು ಕೂಡ ಉಗ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತಾ? ಅಲ್ಲ, ಈಗ ನಾವು ನಿರ್ಣಯವನ್ನು ಮಾಡ್ತೀವಿ. ಯಾಕೆಂತಂದರೆ ಒಂದು ಪರ್ಮಿಷನ್ ನಮಗೂ ಸಿಗಬೇಕಾಗಿದೆ. ಮತ್ತು ಈಗ ನಾವು ಹೋರಾಟವನ್ನು ಮಾಡಬೇಕು, ಒಂದು ಪ್ರೊಟೆಸ್ಟನ್ನು ಮಾಡಬೇಕು ಅಂದರೆ ಅದು ಫ್ರೀಡಮ್ ಪಾರ್ಕು ಸೀಮಿತ ಆಗಿರುತ್ತೆ. ಹಾಗಾಗಿ ನಮಗೆ ಅವಕಾಶ ಸಿಕ್ಕಿದ್ರೆ ನಾವು ಖಂಡಿತವಾಗ್ಲೂ ಶಾಂತಿಯುತವಾಗಿ ನಾವು ಒಂದು ನಮ್ಮ ಹೋರಾಟವನ್ನು ಮಾಡ್ತೇವೆ. ಸಾಕಷ್ಟು ಕಡೆಗಳಲ್ಲಿ ಜನಸಾಮಾನ್ಯರು ಹೇಳ್ತಿದ್ದೇನು ಅಂತ ಹೇಳಿದ್ರೆ, ನಾಯಕರ ಮಕ್ಕಳುಗಳು ಓದ್ತಾ ಇರುವಂಥದ್ದು ಇಂಗ್ಲೀಷ್ ಮೀಡಿಯಂನಲ್ಲಿ, ಜನಸಾಮಾನ್ಯರಿಗೆ ಸುಮ್ಮನೆ ಬಂದು ದೌರ್ಜನ್ಯ ಮಾಡ್ತಾರೆ, ಕನ್ನಡ ಬಳಸ್ತಾ ಇಲ್ಲ, ಕನ್ನಡ ಬೋರ್ಡ್ ಹಾಕಿಲ್ಲ ಅಂತ ಹೇಳಿ. ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಸರ್, ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೀನಿ, ನಾನು ಓದಿದ್ದು ಆಂಗ್ಲ ಮಾಧ್ಯಮದಲ್ಲೇ, ನನಗೆ ಕನ್ನಡ ಇರಲಿಲ್ಲ. ಇವತ್ತು ನಾನು ಅಷ್ಟೇ ಅದ್ಭುತವಾಗಿ ಕನ್ನಡವನ್ನು ಮಾತಾಡ್ತೀನಿ, ಅಷ್ಟೇ ಅದ್ಭುತವಾಗಿ ಕನ್ನಡವನ್ನು ಬರಿತೀನಿ. ನಾನೊಬ್ಬ ಕಲಾವಿದೆ. ಬಹಳಷ್ಟು ಜನ ನನ್ನ ಕನ್ನಡವನ್ನು ಕೂಡ ಮೆಚ್ಕೋತಾರೆ. ಹಾಗಾಗಿ ಇದಕ್ಕೇನು ಹೇಳ್ತೀರಾ ಅಲ್ವಾ? ಅಂದರೆ ಈಗ ಸಂದೇಶ ಅದೇ ನಾ ಹೇಳ್ತೀನಲ್ಲ, ಯಾರೋ ಒಬ್ಬರೋ ಇಬ್ಬರೋ ಕೆಣಕಬೇಕಲ್ಲ, ಹೋರಾಟಗಾರನ ಕೆಣಕಬೇಕಲ್ವ. ಹಾಗಾಗಿ ಮಾತನಾಡ್ತಾರೆ. ಮಾತನಾಡೋರು ಏನು ಬೇಕಾದ್ರೂ ಮಾತನಾಡಲಿ, ಅದನ್ನು ನಾವು ತಡೆಯುವಂಥದ್ದು ಆಗಬಾರ್ದು. ಅವರ ಒಂದು ಹಕ್ಕಿದೆ, ಅದು ಅವ್ರು ಮಾತನಾಡಲಿ. ಹಾಗಾದರೆ ಈಗ 60% ಕನ್ನಡ ಇರಲಿ ಅಂತ ಹೇಳಿದ್ದಾರೆ BBMP ಆದೇಶದ ಪ್ರಕಾರ. 100% ಕನ್ನಡ ಇರಬೇಕು ಅಂತ ಹೇಳ್ತೀರಾ, ಹೇಗೆ? ಇಲ್ಲ, ಈಗ ನಾನು ಹೇಳೋದು ಬೆಂಗಳೂರಂಥ ಮಹಾನಗರದಲ್ಲಿ ಏನಾಗುತ್ತೆ ಅಂದರೆ ಬೇರೆ ಕಡೆಯಿಂದ ಬಂದು ಬದುಕನ್ನು ಕಟ್ಕೊಳ್ಳೋಂಥ ಜನರು ಇದ್ದಾರೆ. ನಾವು ಕನ್ನಡಿಗರು ಬಹಳ ವಿಶಾಲ ಹೃದಯವಂತರು. ಅಲ್ಲ ಕನ್ನಡಿಗರು ಬಹಳ ವಿಶಾಲ ಹೃದಯವಂತರು. ಅದೇ ನೀವು ಹೊರ ರಾಜ್ಯಕ್ಕೆ ಹೋದರೆ ನೀವು ನಿಮ್ಮ ಭಾಷೆಯಲ್ಲಿ ಕೇಳಿದ್ರೆ ಹೋಗ್ತಾ ಇರು ಅಂತ ಹೇಳ್ತಾರೆ ಬಿಟ್ಟರೆ ಅವ್ರ ಭಾಷೆಯಲ್ಲಿ ಅವ್ರ ಉತ್ತರವನ್ನು ಕೂಡ ಕೊಡೋದಿಲ್ಲ. ನಮ್ಮ ನೇಮ್ ಪ್ಲೇಟ್ ಏನಿರುತ್ತೆ, ನಮ್ಮ ಕಾರ್ದು ಇದು ನೋಡಿಕೊಂಡೆ ನಮ್ಮನ್ನು ಅಲ್ಲಿಂದ ಅಲ್ಲಿಗೆ ಕಳಿಸ್ತಿರ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಹಾಗಾಗಲ್ಲ. ನಮ್ಮ ರಾಜ್ಯದಲ್ಲಿ ಅವ್ರನ್ನ ಕೂರಿಸಿ ಮಜ್ಜಿಗೆ ಕೊಟ್ಟು, ನೀರು ಕೊಟ್ಟು, ಬದುಕನ್ನು ಕಟ್ಕೊಳ್ಳೋಕೆ ಕೊಟ್ಟು ಇವತ್ತು ನಾವೇ ಕೇಸ್ಗಳನ್ನ ಹಾಕಿಸ್ಕೋತಾ ಇದ್ದೀವಿ. ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಅದಕ್ಕೋಸ್ಕರ ನಾ ಹೇಳೋದು, ಕನ್ನಡಿಗರು ವಿಶಾಲ ಹೃದಯವಂತರು. ಬನ್ನಿ, ಬದುಕನ್ನು ಕಟ್ಕೊಳ್ಳಿ, ನಿಮಗೂ ಅವಕಾಶ ಇದೆ. ಅದಕ್ಕೆ ಅಂತ ಹೇಳಿ ಸಮಪಾಲನ್ನು ಕೇಳಬೇಡಿ. ನೀವು ಅತಿಥಿಗಳಾಗಿ ಬಂದಿದ್ದೀರಾ, ಆತಿಥ್ಯವನ್ನು ಸ್ವೀಕರಿಸಿ ನಿಮ್ಮ ಊರಿಗೆ ಶಾಂತಿಯುತವಾಗಿ ಹೋಗಿ. ಆದರೆ ಇಲ್ಲಿ ಬಂದು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ. ಮೇಡಮ್, ಈಗ ನಾರಾಯಣಗೌಡರ ಬಂಧನ ಆಗಿದೆ. ಕರವೆಯ ಮುಂದಿನ ಹೋರಾಟ ಹೇಗಿರುತ್ತೆ ಮತ್ತು ಮುಂದಿನ ಹೋರಾಟದ ಹಾದಿ ಹೇಗೆ? 14 ದಿನಗಳ ಕಾಲ ಅವರ ಬಂಧನ ಅಂತ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ? ಅವರನ್ನು ಹೊರ ತರುವಂಥ ಕೆಲಸ ಆಗುತ್ತಾ ಅಥವಾ ಹೊರಗಡೆಯಿಂದ ನೀವು ಹೋರಾಟವನ್ನು ಮಾಡಿ ಪ್ರೆಷರ್ ಕ್ರಿಯೇಟ್ ಮಾಡ್ತೀರಾ, ಏನು ಅಂತ? ಇಲ್ಲ, ಈಗ ಇಲ್ಲ ಸಲ್ಲದನ್ನು ನಾವು ಹೇಳಿ ಯಾವುದೋ ಒಂದು ಮೀಡಿಯಾನ ಡೈವರ್ಟ್ ಮಾಡೋದಾಗಲಿ ಅಥವಾ ನಮ್ಮ ಜನಗಳ ಒಂದು ಇದನ್ನು ದಿಕ್ಕನ್ನು ಬದಲಾಯಿಸುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಈಗ ನಾವು ಕೂತ್ಕೊಂಡು ಶಾಂತಿಯುತವಾಗಿ ನಾವೆಲ್ಲರೂ ಚರ್ಚೆಯನ್ನು ಮಾಡ್ತೀವಿ. ಯಾಕೆಂದರೆ ಎಲ್ಲ ಒಂದಷ್ಟು ಜನ ನಮ್ಮ ರಾಜ್ಯ ಮುಖಂಡರುಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಎಲ್ಲರೂ ಇವತ್ತು ನಾವು ಸೇರಿದ್ದೀವಿ. ನಾವೆಲ್ಲರೂ ಕೂತು ಚರ್ಚೆ ಮಾಡಿ ಏನು ಯಾವ ಥರದ ಒಂದು ಮುಂದಿನ ನಮ್ಮ ಹೋರಾಟ ಇರಬೇಕು ಅನ್ನೋ ಒಂದು ನಿರ್ಣಯವನ್ನು ನಾವು ಮಾಡ್ತೇವೆ. ಸದ್ಯಕ್ಕೆ ಇದು ನಮ್ಮ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ, ಷಡ್ಯಂತ್ರವನ್ನು ನಡೆಸಿದ್ದಾರೆ. ನಿನ್ನೆ ಕರವೇ ಕಾರ್ಯಕರ್ತರು ಎಸೆದಂತಹ ಕಲ್ಲು ಅದು ನಮ್ಮ ಕಾರ್ಯಕರ್ತರಲ್ಲ ಅನ್ನುವಂಥ ಮಾತುಗಳನ್ನು ರಾಜ್ಯ ಘಟಕದ ಗೌರವಾಧ್ಯಕ್ಷರಾದಂಥ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.